ಜಪಾನ್ನಲ್ಲಿ ತರಕಾರಿಗಳನ್ನು ಕೆಜಿ ಲೆಕ್ಕದಲ್ಲಿ ಅಲ್ಲ ಗ್ರಾಮ್ ಲೆಕ್ಕದಲ್ಲಿ ಮಾರಾಟ ಮಾಡಲಾಗತ್ತೆ, ಇಲ್ಲ ಪೀಸ್ ಲೆಕ್ಕದಲ್ಲಿ ಅಥವಾ ಹೀಗೆ ಪ್ಯಾಕ್ ಅಲ್ಲಿ ಒಂದಿಷ್ಟು ತುಂಬಿಟ್ಟು ಮಾರಾಟ ಮಾಡಲಾಗತ್ತೆ. ಹಣ್ಣುಗಳನ್ನು ಕೂಡ ಪೀಸ್ ಲೆಕ್ಕದಲ್ಲಿ ಮಾರಾಟ ಮಾಡಲಾಗತ್ತೆ. ಒಂದಕ್ಕೆ ಇಷ್ಟು ಅಂತ ಹೇಳಿ ಮೊತ್ತ ಇಟ್ಟು ಮಾರ್ತಾರೆ. ಬಟ್ಟೆಗಳು ಹಳೇದಾಗ್ತಾ ಹೇಗೆ ಸೇಲ್ಗೆ ಹಾಕ್ತಾರೋ ಇಲ್ಲಿ ತರಕಾರಿಗಳನ್ನು ಕೂಡ ಸ್ವಲ್ಪ ಹಳೇದಾಗ್ತಿದೆ ಹಾಳಾಗ್ತಿದೆ ಅಂದ್ರೆ ಈ ರೀತಿ ಕೆಂಪು ಸ್ಟಿಕ್ಕರ್ಗಳನ್ನು ಹಾಕಿ ಪಕ್ಕಕ್ಕೆ ಸೇಲ್ಗೆ ಅಂತ ಹೇಳಿ ಇಟ್ಟಿರ್ತಾರೆ. ಮಾಮೂಲಿ ದರಕ್ಕಿಂತ ಕಮ್ಮಿ ದರ ಇರುತ್ತೆ, ಅಂದ್ರೆ ತಾಜಾತನಕ್ಕೆ ಇಲ್ಲಿ ಅಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಮಾಮೂಲಿಯಂತೆ ತರಕಾರಿಗಳನ್ನ ನೀವು ಕೊಂಡ್ಕೊಂಡ್ರು ಕೂಡ ಇಲ್ಲಿ ನೀವು ಕೊಡೋ ದುಡ್ಡಿಗೆ ಯಾವುದೇ ಮೋಸ ಇರೋದಿಲ್ಲ. ಯಾವುದೇ ಹಣ್ಣಾಗಲಿ ತರಕಾರಿಗಳಾಗಲಿ ಹಾಳಾಗಿರೋದಿಲ್ಲ. 99% ಅಷ್ಟು ಎಲ್ಲ ಚೆನ್ನಾಗೇ ಇರುತ್ತೆ. ಅಕಸ್ಮಾತ್ ಹಾಳಾಗಿದ್ರೆ ಬಿಲ್ ಸಮೇತ ತಗೊಂಡು ಹೋಗ್ಕೊಟ್ರೆ ಹಿಂತಿರುಗಿ ಒಳ್ಳೆಯದನ್ನ ನಿಮಗೆ ಕೊಡ್ತಾರೆ. ತರಕಾರಿ ಮತ್ತೆ ಹಣ್ಣುಗಳ ಗುಣಮಟ್ಟವನ್ನು ಕೂಡ ಇಲ್ಲಿ ಪರೀಕ್ಷಿಸಿ ಇಟ್ಟಿರ್ತಾರೆ. ಜಪಾನ್ನಲ್ಲಿ ಬೆಳೆಯುವ ಹಣ್ಣುಗಳು ಮತ್ತು ತರಕಾರಿಗಳು ಅತ್ಯಂತ ಉನ್ನತ ಗುಣಮಟ್ಟ ಮತ್ತು ಸುರಕ್ಷತೆಗೆ ಹೆಸರುವಾಸಿಯಾಗಿದೆ.